ಕಿಚ್ಚ ಸುದೀಪ ಅವರ ಲಾಸ್ಟ್ ಥಿಯೇಟರ್ಗೆ ರಿಲೀಸ್ ಬಂದು ಅನೂಪ್ ಭಂಡಾರಿ ಅವರ ವಿಕ್ರಾಂತ್ ರೋಣ. ಅದು ರಿಲೀಸ್ ಆಗಿದ್ದು ಜುಲೈ 2022ರಲ್ಲಿ. ಸೊ ವಿಕ್ರಾಂತ್ ರೋಣ ರಿಲೀಸ್ ಆಗಿ 2 ವರ್ಷ ಕಳೆದೋಗಿದೆ. ವಿಕ್ರಾಂತ್ ರೋಣ ಆದ್ಮೇಲೆ ಸುದೀಪ್ ಅವರು ಒಂದು ಬ್ರೇಕ್ ತಗೊಂಡು ಮುಂದಿನ ಲೈನ್ಅಪ್ಸ್ ಅನೌನ್ಸ್ ಮಾಡಿದ್ರು. ಅದರಲ್ಲಿ ಕಿಚ್ಚ 46 ಬಂದು ಮ್ಯಾಕ್ಸ್ ಹಾಗೂ ಕಿಚ್ಚ 47 ಬಂದು ತಮಿಳು ನಿರ್ದೇಶಕ ಚರಾನ್ ನಿರ್ದೇಶನದಲ್ಲಿ ಬರ್ತಾ ಇರುವಂತಹ ಸಿನಿಮಾ. ಈಗ ಬಂದಿರೋ ಮಾಹಿತಿ ಪ್ರಕಾರ ಚರಾನ್ ನಿರ್ದೇಶನದ ಸಿನಿಮಾ ಮುಂದಕ್ಕೆ ಹೋಗ್ಬೋದು, ಹಾಗೆ ಈ ಜಾಗಕ್ಕೆ BRB ಬರ್ಬೋದು ಅಂತ ಹೇಳಲಾಗ್ತಾ ಇದೆ. ಮ್ಯಾಕ್ಸ್ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಾ ಇರೋದು ತಮಿಳು ಮೂಲದ ಡೆಬ್ಯೂ ಡೈರೆಕ್ಟರ್ ಹಾಗೂ ನಿರ್ಮಾಣ ಮಾಡ್ತಾ ಇರೋದು ತಮಿಳಿನ ಖ್ಯಾತ ನಿರ್ಮಾಪಕರಲ್ಲಿ ಒಬ್ಬರಾದಂತಹ ಕಲೈಪುಲಿ ಎಸ್ ತನು. ಈಗ ರಿಲೀಸ್ಗೆ ರೆಡಿ ಆಗಿರುವಂತಹ ಮ್ಯಾಕ್ಸ್ ಸಿನಿಮಾ ಅವರ ಹಿಂದಿನ ಸಿನಿಮಾ ವಿಕ್ರಾಂತ್ ರೋಣದಷ್ಟೇ ಇನಿಷಿಯಲ್ ಬಜ್ ಅನ್ನ ಕ್ರಿಯೇಟ್ ಮಾಡುವಂತಹ ಬಜ್ ನ ಉಳಿಸ್ಕೊಳುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ತುಂಬಾ ದಿನಗಳ ನಂತರ ಕೊನೆಗೂ ಮ್ಯಾಕ್ಸ್ ಟೀಮ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಅದೇನಪ್ಪಾ ಅಂದ್ರೆ ಜುಲೈ 12 ಮ್ಯಾಕ್ಸ್ ಸಿನಿಮಾದಿಂದ ಒಂದು ಬಿಗ್ ಅಪ್ಡೇಟ್ ಬರಲಿದೆ. ನನಗೆ ಇಂಡಸ್ಟ್ರಿ ಮೂಲದಿಂದ ಬಂದಿರುವಂತಹ ಮಾಹಿತಿ ಪ್ರಕಾರ ಟೀಸರ್ ವಿತ್ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೆಪ್ಟೆಂಬರ್ 5 ಮ್ಯಾಕ್ಸ್ ರಿಲೀಸ್ ಆಗಬಹುದು ಅನ್ನೋ ನ್ಯೂಸ್ ಕೂಡ ಓಡಾಡ್ತಾ ಇದೆ. ಮ್ಯಾಕ್ಸ್ ಸಿನಿಮಾ ಶುರು ಮಾಡಬೇಕಿದ್ರೆ ಸುದೀಪ್ ಅವರು ಈ ಸಿನಿಮಾಗೆ ಕೇವಲ 60 ದಿನದ ಕಾಲ್ ಶೀಟ್ ಅನ್ನ ಕೊಡಲಾಗಿದೆ ಅಂತ ಹೇಳಿದ್ರು. ಕಳೆದ ವರ್ಷ ಜುಲೈನಲ್ಲಿ ಮ್ಯಾಕ್ಸ್ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಯ್ತು. ಸುದೀಪ್ ಅವರು ಹೇಳದನ್ನ ತಲೆಯಲ್ಲಿ ಇಟ್ಕೊಂಡು ಮ್ಯಾಕ್ಸ್ ಸಿನಿಮಾ ಈ ವರ್ಷದ ಜಾನ್ ಅಥವಾ ಫೆಬ್ರವರಿಯಲ್ಲಿ ರಿಲೀಸ್ ಆಗಬಹುದು ಅಂತ ಫ್ಯಾನ್ಸ್ ಗಳು ಎಕ್ಸ್ಪೆಕ್ಟ್ ಮಾಡಿದ್ರು. ಸುದೀಪ್ ಅವರ ಬಿಗ್ ಬಾಸ್ CCL ಗಳ ಜೊತೆಗೆ ಮಳೆಯಿಂದಾಗಿ ಶೂಟಿಂಗ್ ಮುಗಿಯೋದು ತಡ ಆಯ್ತು. ಆಕ್ಚುಲಿ ಮ್ಯಾಕ್ಸ್ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ಕಳೆದ ತಿಂಗಳು. ಸಿನಿಮಾದ ಶೂಟ್ ಸ್ಟಾರ್ಟ್ ಆದ ಟೈಮಲ್ಲಿ ಡಿಮಾನ್ ವಾರ್ ಬಿಗಿನ್ಸ್ ಅಂತ ಒಂದು ಪ್ರೋಮೋ ರಿಲೀಸ್ ಮಾಡಿದ್ರು. ಆ ಟೀಸರ್ ನ ಶೂಟ್ ಮಾಡಿದ ರೀತಿ, ಕಿಚ್ಚ ಸುದೀಪ್ ಅವರ ಸ್ವಾಗು, ಸ್ಟೈಲು, ಆಟಿಟ್ಯೂಡ್, ಕರೆಕ್ಟ್ ಡೈಲಾಗ್ಸ್, ಅಜ್ನೀಶ್ ಮ್ಯೂಸಿಕ್ ಎಲ್ಲವೂ ಆಡಿಯನ್ಸ್ ಗೆ ತುಂಬಾ ಇಷ್ಟ ಆಗಿತ್ತು. ಅದಾದ್ಮೇಲೆ ಅವರ ಬರ್ಡೇ ಟೈಮ್ ಅಲ್ಲಿ ಟೈಟಲ್ ಟೀಸರ್ ರಿಲೀಸ್ ಆಗಿತ್ತು. ಅದರಲ್ಲಿ ಅಜ್ನೀಶ್ ಅವರ ಸಾಂಗ್ ಒಂದು ಬಿಟ್ ಕೂಡ ಇತ್ತು. ಇವೆರಡನ್ನ ಬಿಟ್ರೆ ಮ್ಯಾಕ್ಸ್ ಸಿನಿಮಾ ಟೀಮ್ ಇಂದ ಯಾವುದೇ ಟೀಸರ್ ಆಗ್ಲಿ, ಸಾಂಗ್ ಆಗ್ಲಿ, ಪೋಸ್ಟರ್ ಆಗ್ಲಿ ರಿಲೀಸ್ ಆಗಿಲ್ಲ. ಅಭಿಮಾನಿಗಳ ಕಾಯುವಿಕೆಗೆ ಮ್ಯಾಕ್ಸ್ ಟೀಮ್ ಕೊನೆಗೂ ಫುಲ್ ಸ್ಟಾಪ್ ಎಳೆದು ಬಿಟ್ಟಿದೆ. ಮ್ಯಾಕ್ಸ್ ಪ್ಯಾನ್ ಇಂಡಿಯಾ ರಿಲೀಸ್ ಆಗುವಂತಹ ಸಿನಿಮಾ. ಇಲ್ಲಿವರೆಗೂ ಒಂದು ಟೀಸರ್ ಆಗ್ಲಿ, ಟ್ರೈಲರ್ ಆಗ್ಲಿ ಬಂದಿಲ್ಲ. ಒಂದು ಪ್ರೀ ರಿಲೀಸ್ ಈವೆಂಟ್ ಆಗ್ಲಿ ಅಥವಾ ಇನಿಷಿಯಲ್ ಬಜ್ ಅನ್ನ ಕ್ರಿಯೇಟ್ ಮಾಡುವಂತಹ ಸಾಂಗ್ಸ್ ಆಗ್ಲಿ ಇನ್ನೂ ಬಂದಿಲ್ಲ. ಹಾಗೆ ಸುದೀಪ್ ಅಂಡ್ ಟೀಮ್ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಖಂಡಿತ ಎಲ್ಲಾ ಕಡೆ ಒಂದಷ್ಟು ಪ್ರಮೋಷನ್ ಸ್ಟ್ರಾಟಜಿಗಳನ್ನಂತೂ ಇಟ್ಕೊಂಡಿರ್ತಾರೆ. ಅದನ್ನೆಲ್ಲ ರಿಲೀಸ್ ಡೇಟ್ ಒಳಗಡೆ ಮುಗಿಸ್ಬೇಕಾಗುತ್ತೆ. ಸೊ ಜುಲೈ 16ರಿಂದ ಇದಕ್ಕೆಲ್ಲ ಒಂದು ಉತ್ತರ ಸಿಗುತ್ತೆ. ಒಂದು ಒಳ್ಳೆ ಟೀಸರ್ ಹಾಗೂ ರಿಲೀಸ್ ಡೇಟು ಒಂದು ಇನಿಷಿಯಲ್ ಬಜ್ ಅನ್ನ ಕ್ರಿಯೇಟ್ ಖಂಡಿತ ಮಾಡುತ್ತೆ. ಬಟ್ ಅದು ಎಷ್ಟರ ಮಟ್ಟಿಗೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಶೂಟಿಂಗ್ ಹಾಗೂ ಡಬ್ಬಿಂಗ್ ಕಂಪ್ಲೀಟ್ ಮಾಡಿರುವಂತಹ ಮ್ಯಾಕ್ಸ್ ಟೀಮ್ ಆದಷ್ಟು ಬೇಗ ಒಂದು ರಿಲೀಸ್ ಡೇಟ್ ಅನ್ನ ಬ್ಲಾಕ್ ಮಾಡ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಸೆಪ್ಟೆಂಬರ್ ನಲ್ಲಿ ಆಲ್ಮೋಸ್ಟ್ UI ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಭೈರತಿ ರಣಗಳ ಶೂಟಿಂಗ್ ಮುಗ್ದಿರೋದ್ರಿಂದ ಅಂಡ್ ಟೀಸರ್ ನಲ್ಲಿ ಸೆಪ್ಟೆಂಬರ್ ರಿಲೀಸ್ ಅಂತ ಅವರು ಕೂಡ ಡೇಟ್ ಅನ್ನ ಬ್ಲಾಕ್ ಮಾಡ್ಕೊಂಡಿರ್ತಾರೆ. ಸೊ ಮ್ಯಾಕ್ಸ್ ಟೀಮ್ ಕೂಡ ಆಗಸ್ಟ್ ಎಂಡ್ಗೋ ಅಥವಾ ಸೆಪ್ಟೆಂಬರ್ಗೋ ಒಂದು ಡೇಟ್ ಅನ್ನ ಬ್ಲಾಕ್ ಮಾಡ್ಕೊಂಡು ಪ್ರಮೋಷನ್ ಆಕ್ಟಿವಿಟೀಸ್ ನ ಶುರು ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಅನ್ಸುತ್ತೆ. ಸುದೀಪ್ ಅವರ ಹಿಂದಿನ ಸಿನಿಮಾ VR ನ ಪ್ರಮೋಷನಲ್ ಆಕ್ಟಿವಿಟೀಸ್ ತುಂಬಾ ಆರ್ಗನೈಸ್ಡ್ ಆಗಿ ಇತ್ತು. ರಕ್ಕಮ್ಮ ಹಾಡು ಸಿನಿಮಾಗೆ ಬೇಕಿದ್ದ ಇನಿಷಿಯಲ್ ಬಜ್ ಅನ್ನ ಕ್ರಿಯೇಟ್ ಮಾಡಿತು. ಈ ಸಿನಿಮಾದಲ್ಲೂ ರಕ್ಕಮ್ಮ ತರದೊಂದು ಸಾಂಗ್ ಇದೆ. ಅದರಲ್ಲಿ ತಮನ್ನ ಹೆಜ್ಜೆ ಹಾಕಿದಾರೇನೋ ಒಂದು ಸುದ್ದಿ ಇದೆ. ಅದಿದ್ಯಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕು. ಸಿನಿಮಾದಲ್ಲಿ ಸುದೀಪ್ ಅವ್ರ ಜೊತೆಗೆ ವರಲಕ್ಷ್ಮಿ ಶರತ್ ಕುಮಾರ್, ಸಂಯುಕ್ತ ಹೊರ್ನಾಡ್, ಸುಕೃತಾ ವಾಗ್ಲೆ, ತೆಲುಗಿನ ಖ್ಯಾತ ನಟ ಸುನಿಲ್, ಅನಿರುದ್ಧ್ ಭಟ್, ಉಗ್ರಂ ಮಂಜು, ಪ್ರಮೋದ್ ಶೆಟ್ಟಿ, ತಮಿಳಿನ ಹಾಸ್ಯ ನಟ ರೆಡಿನ್ ಕಿಂಗ್ಸ್ಲಿ ಮುಂತಾದವರು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಎಲ್ಲರೂ ಮ್ಯಾಕ್ಸ್ ಅಪ್ಡೇಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಟೈಮ್ ಅಲ್ಲಿ ಸುದೀಪ್ ಅವರು ವರ್ಕೌಟ್ ಮಾಡ್ತಾ ಇರುವಂತಹ ಒಂದು ಪಿಕ್ ಹಾಕಿ BRB ನೀಡ್ಸ್ ಮಚ್ ಮೋರ್ ಅಂತ ಹಾಕಿದ್ದಾರೆ. ಅಲ್ಲಿಗೆ BRB ಬರೋದಕ್ಕೆ ಇನ್ನೂ ಟೈಮ್ ಆಗುತ್ತೆ ಅಂತ ಕಾಣುತ್ತೆ. ಕಿಚ್ಚ 47 ಚಿರಾನ್ ಅವರ ನಿರ್ದೇಶನದಲ್ಲಿ ಬರಬೇಕಿರುವಂತಹ ಸಿನಿಮಾ. ಈ ಸಿನಿಮಾ ಮುಂದಕ್ಕೆ ಹೋಗಿ ಈ ಜಾಗಕ್ಕೆ BRB ಬರುತ್ತೆ ಅಂತ ಕೂಡ ಹೇಳಲಾಗ್ತದೆ. ಇದೆರಡೂ ಆದ್ಮೇಲೆ KRG ಜೊತೆಗಿನ ಸಿನಿಮಾ ಹಾಗೂ ಸಂದೇಶ್ ಪ್ರೊಡಕ್ಷನ್ಸ್ ನ ಸಿನಿಮಾ ಬರಬೇಕು. ಒಟ್ನಲ್ಲಿ ಹೇಳೋದಾದ್ರೆ ಸುದೀಪ್ ಅವ್ರಿಗೆ ಇರುವಂತಹ ಕ್ಯಾಲಿಬರ್ಗೆ ಒಂದೊಳ್ಳೆ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡ್ಕೊಂಡು ಸಿನಿಮಾ ಮಾಡಿ ಆಯಾ ಸಿನಿಮಾದ ಪ್ರಮೋಷನ್ಸ್ ನ ಟೈಮ್ ಕರೆಕ್ಟ್ ಆಗಿ ಮಾಡ್ಕೊಂಡು ಜನಗಳನ್ನ ರೀಚ್ ಮಾಡಿದ್ರೆ ಸಿನಿಮಾ ಹಿಟ್ ಆಗಿದ್ರಲ್ಲಿ ಎರಡು ಮಾತಿಲ್ಲ. ಸೊ ಕನ್ನಡದಲ್ಲಿ ಇರುವಂತಹ ಒಂದಷ್ಟು ಕಮರ್ಷಿಯಲ್ ಹೀರೋಗಳು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಲಿ ಅಂತ ಆಶಿಸ್ತಾ, ಹಾಗೆ ಮ್ಯಾಕ್ಸ್ ಸಿನಿಮಾ ಬೇಗ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡ್ಲಿ, ಸಿನಿಮಾ ಸಕ್ಸಸ್ ಆಗ್ಲಿ ಅಂತ ಕೂಡ ಆಶಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಮತ್ತಷ್ಟು ಎಕ್ಸೈಟಿಂಗ್ ವಿಷಯಗಳನ್ನ ತಗೊಂಡು ನಾನು ನಿಮಗೆ ಮತ್ತೆ ಸಿಗ್ತೀನಿ. ಕಂಟೆಂಟ್ ಬರ್ದಿರೋದು ವಿನೋದನ್ ಕುಮಾರ್ ಹಾಗೂ ಅದಕ್ಕೆ ಧ್ವನಿ ಆಗಿರೋದು ಮನು. ಸೈನಿಂಗ್ ಆಫ್.